ನಮಸ್ಕಾರ ವೀಕ್ಷಕರೇ, ಸುಮನ್ ಟಿವಿಗೆ ಸ್ವಾಗತ. ಮಕರ ಸಂಕ್ರಾಂತಿ ಬಂತು ಅಂತಂದ್ರೆ ಇಡೀ ರಾಜ್ಯ, ಇಡೀ ದೇಶ ಕೇರಳ ಕಡೆ ಮುಖ ಮಾಡಿ ನೋಡುತ್ತೆ. ಶಬರಿಮಲೆ ಅದು ಹೆಸರುವಾಸಿಯಾಗಿದೆ. ಅದೇ ರೀತಿ ನಮ್ಮ ಕರ್ನಾಟಕದಲ್ಲೂ ಶಬರಿಮಲೆಯಲ್ಲಿ ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನ ಆಚರಿಸ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕದ, ಅದರಲ್ಲೂ ನಮ್ಮ ಚಿಕ್ಕಬಳ್ಳಾಪುರದ ದೇವಾಲಯದಲ್ಲೂ ಅದೇ ಪದ್ಧತಿ ಇದೆ ಅಂದ್ರೆ ನೀವು ನಂಬ್ತೀರಾ? ಬನ್ನಿ ನೋಡೋಣ ಈ ಜಾಗ ಹೇಗಿದೆ, ದೇವಸ್ಥಾನ ಹೇಗಿದೆ, ಯಾವುದೆಲ್ಲ ಶಾಸ್ತ್ರಗಳನ್ನ ಕೇರಳ ರೀತಿನಲ್ಲಿ ಮಾಡ್ತಾರೆ, ಇಲ್ಲಿನ ದೇವಸ್ಥಾನದ ಮಹತ್ವ ಏನು ಅಂತ ಇಲ್ಲಿನವರನ್ನ ಕೇಳಿ ವಿಚಾರಿಸೋಣ. ನಾಡಿನಾದ್ಯಂತ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಸಿಲಿಕಾನ್ ಸಿಟಿ ಪಕ್ಕದಲ್ಲೇ ಇರುವ ಸುಂದರ ನಗರಿ ಚಿಕ್ಕಬಳ್ಳಾಪುರ ಕೂಡ ಈಗ ಹಬ್ಬದ ಅದ್ದೂರಿ ಆಚರಣೆಗೆ ಸಜ್ಜಾಗಿದೆ. ವಿಶೇಷವಾಗಿ ಇಲ್ಲಿನ ಪ್ರಸಿದ್ಧ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಈ ಬಾರಿ ಕಣ್ಮನ ಸೆಳೆಯುವ ಹಣ್ಣುಗಳ ಅಲಂಕಾರ ಭಕ್ತರನ್ನ ಕೈಬೀಸಿ ಕರೀತಿದೆ. ಸ್ವಾಮಿಗಳೇ, ಸಂಕ್ರಾಂತಿಯನ್ನ ಇಷ್ಟು ಸಡಗರದಿಂದ ಆಚರಿಸ್ತಾ ಇದ್ದೀರಿ, ಏನ್ ಈ ಸಂಭ್ರಮ ಎಲ್ಲ ಅಂತ? ಸ್ವಾಮಿ, ಸುಮಾರು ಒಂದು 70 ವರ್ಷದಿಂದ ಕೇರಳದಿಂದ ಬೋಂಡಾಸುರ ಗುರುಸ್ವಾಮಿಗಳು, ಕೃಷ್ಣ ಗುರುಸ್ವಾಮಿಗಳು ಅಂತ ಬಂದು ಇಲ್ಲಿ ಅಯ್ಯಪ್ಪ ಸ್ವಾಮಿ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅವ್ರಿಗೆ ಪರಿಚಯ ಮಾಡಿಕೊಟ್ರು. ನಾವೊಂದು ಅಯ್ಯಪ್ಪ ಸ್ವಾಮಿ ಆಸ್ತಿಕರ ಸೇವಾ ಸಮಿತಿ ಮಾಡಿಕೊಂಡು ಎಲ್ಲಾ ಸದಸ್ಯರು ಸೇರಿ ಈ ವರ್ಷ 19ನೇ ವರ್ಷದ ವಾರ್ಷಿಕೋತ್ಸವ ನಡೆಸ್ತಾ ಇದ್ದೀವಿ. 13ನೇ ತಾರೀಕು ನಾವು ಪ್ರಾರಂಭ ಮಾಡಿದ್ವಿ. 13ನೇ ತಾರೀಕು ಧ್ವಜಾರೋಹಣ ಮಾಡಿಸಿದ್ವಿ. ಕೇರಳದಿಂದ ವಾಸುದೇವನ್ ನಂಬೋದರಿ ಅವರು ಪ್ರತಿ ವರ್ಷದಂತೆ ಬಂದಿದ್ದಾರೆ. ಚಂಡಿ ಮೇಳದವ್ರು ಬಂದಿದ್ದಾರೆ. ನಿನ್ನೆ ಧ್ವಜಾರೋಹಣ ಆಯ್ತು. ಈ ದಿನ ಹೋಮಗಳೆಲ್ಲ ಮಾಡಿಸಿದ್ದೀವಿ. ಇವಾಗ 3 ಗಂಟೆಗೆ KEB ಕಾಲೋನಿಯಲ್ಲಿರುವ ಗಣಪತಿ ದೇವಾಲಯದಿಂದ ಪ್ರತಿ ವರ್ಷದಂತೆ ದೇವರಿಗೆ ಆಭರಣಗಳು ಮಾಡಿಸಿದ್ದೀವಿ. ಅದು ನಾವು ಶಬರಿಮಲೆ ಮಾದರಿ ಅಲ್ಲಿ ಇದು ತಲೆ ಮೇಲೆ ಆಭರಣಗಳು ತಗೊಂಡ್ಬಂದು ದೇವರಿಗೆ ಅರ್ಪಣೆ ಮಾಡಿ ಆಮೇಲೆ ಅಲಂಕಾರ ಎಲ್ಲ ಮಾಡಿಸಿ 6:45 ನಾವು ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ತೀವಿ. ತದನಂತರ 7 ಗಂಟೆಗೆ ನಮ್ಮ ಕೇರಳದ ತಂತ್ರಿಗಳ ಮುಖಾಂತರ ಆಚೆ 18ನೇ ಪಡಿ ಪೂಜೆ ನೆರವೇರಿಸ್ತಾ ಇದ್ದೀವಿ. ಆಮೇಲೆ ನಾಳೆ ಬೆಳಿಗ್ಗೆ ಹೋಮಗಳು ಎಲ್ಲ ಇದೆ. ಹೋಮಗಳೆಲ್ಲ ಆದ್ಮೇಲೆ ಅನ್ನ ಪ್ರಸಾದ ಆಗುತ್ತೆ. ಅದಾದ್ಮೇಲೆ 7 ಗಂಟೆಗೆ ಹೂವಿನ ಪಲ್ಲಕ್ಕಿ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡ್ತೀವಿ. ಆ ಮೆರವಣಿಗೆಯಲ್ಲಿ ಮಹಿಳೆಯರು ಆರತಿ ತಟ್ಟೆ ತಗೊಂಡು ಬರ್ತಾರೆ. ನಾವು ಒಂದು 11 ಗಂಟೆ 11:30ವರೆಗೂ ಮೆರವಣಿಗೆ ಇದೆ. ಅದಾದ್ಮೇಲೆ ಶುಕ್ರವಾರ ಶಾಸ್ತಾಪ್ರೀತಿ ಅನ್ನದಾನ 12 ಗಂಟೆಯಿಂದ ಸುಮಾರು 5 ಗಂಟೆವರೆಗೂ ಅನ್ನದಾನ ನಡೆಸ್ತೀವಿ. ಈ ವರ್ಷ ಮಹಾಪಾದಯಾತ್ರೆ ಮುಖಾಂತರ ಹೈದರಾಬಾದಿಂದ ಪ್ರತಿ ವರ್ಷ ಕಾಲ್ನಡಿಗೆಯಲ್ಲಿ ಬರ್ತಾರೆ. ದಾನಿಗಳ ಮುಖಾಂತರ ನಾವು ಈ ಸಲ ಒಂದು 2,900 ಜನ ಬಂದಿದ್ರು. ಹಂತವಾಗಿ ಬ್ಯಾಚ್ ಅವರಿಗೆಲ್ಲ ಮಧ್ಯಾಹ್ನ ಅನ್ನದಾನ, ರಾತ್ರಿ ಅಲ್ಪಾಹಾರ ಸೇವೆ ನಡೆಸ್ಕೊಂಡು ಬರ್ತಾ ಇದೀವಿ. ಅವ್ರಿಗೆ ಇಲ್ಲಿ ಒಂದು 15 ಟಾಯ್ಲೆಟ್ಸ್ ಕಟ್ಸಿದೀವಿ. ಸ್ನಾನಕ್ಕೆ ಅನುಕೂಲ ಮಾಡ್ಕೊಂಡಿದೀವಿ. ಒಂದು 300 ಜನಕ್ಕೆ ಅವಕಾಶ ಇದೆ ನಮ್ಮ ದೇವಸ್ಥಾನದಲ್ಲಿ. ತರ ನಡ್ಸ್ಕೊಂಡ್ ಬರ್ತಾ ಇದ್ವಿ ಪ್ರತಿ ವರ್ಷ. ಒಡವೆಗಳು ನಮ್ಮಲ್ಲಿ ಇಲ್ಲಿ ಇದ್ರಲ್ಲಿ ಇಟ್ಟಿದ್ವಿ, ಲಾಕರ್ ಅಲ್ಲಿ. ನಾವ್ ಇಲ್ಲಿಂದ ತಗೊಂಡೋಗಿ ಬಲಮುರಿ ಗಣಪತಿ ದೇವಸ್ಥಾನ KEB ಕಾಲೋನಿಯಲ್ಲಿ ಅಲ್ಲಿ ಪೂಜೆ ಮಾಡಿ ನಾವು ಮೆರವಣಿಗೆ ಮುಖಾಂತರ ತರ್ತೀವಿ. ಇನ್ನೊಂದು ವಿಶೇಷ ಅಂದ್ರೆ, ನಾವು ಅಲ್ಲಿಂದ ಬರ್ಬೇಕಾದ್ರೆ ಒಂದು ಕಡೆ ಅದು ಕೂಡ ಬಂದು ನಮ್ಗೆ ಒಂದು ರೌಂಡ್ ಹಾಕೊಂಡು ಅಷ್ಟೇ ಅಲ್ಲಿ ದರ್ಶನ ಕೊಡುತ್ತೆ 100%. ಇವಾಗ ಬೇಕಾದ್ರೆ ನೋಡಿ, ಬರ್ಬೇಕಾದ್ರೆ ಎಲ್ಲ ಒಂದ್ ಕಡೆ ಬಂದು ಅದು ಒಂದು ದರ್ಶನ ಮಾಡ್ಕೊಂಡು ಹೋಗ್ತೀವಿ. ಶಬರಿಮಲೆಯಲ್ಲಿ ಏನಿದೆ ಅದೇ ತರ ನಡ್ಸ್ಕೊಂಡ್ ಬರ್ತಾ ಇದೀವಿ. ಹಾಗಾದ್ರೆ ಅಲ್ಲಿನ ಸಂಭ್ರಮ ಹೇಗಿದೆ ಬನ್ನಿ ನೋಡೋಣ. ಸಂಕ್ರಾಂತಿ ಅಂದ್ರೆ ಸುಗ್ಗಿ ಹಬ್ಬ, ಸಮೃದ್ಧಿಯ ಸಂಕೇತ. ಚಿಕ್ಕಬಳ್ಳಾಪುರದ ಅಯ್ಯಪ್ಪ ಸ್ವಾಮಿ ದೇವಾಲಯ ಈಗ ಮಧುವಣಗಿತ್ತಿಯಂತೆ ಕಂಗೊಳಿಸುತ್ತಿದೆ. ಶಬರಿಮಲೆಯ ಮಕರ ಜ್ಯೋತಿ ದರ್ಶನದ ಈ ಸುಸಂದರ್ಭದಲ್ಲಿ ಇಲ್ಲಿನ ದೇವಸ್ಥಾನವನ್ನ ಸಂಪೂರ್ಣವಾಗಿ ಹೂವು ಮತ್ತು ಹಣ್ಣುಗಳಿಂದ ಕಲಾತ್ಮಕವಾಗಿ ಅಲಂಕರಿಸಲಾಗಿದೆ. ಶಬರಿಮಲೆಯಲ್ಲಿ ಇಡುಮುಡಿ ಎತ್ಕೊಂಡು 18 ಮೆಟ್ಲನ್ನ ಹತ್ತೋದನ್ನ ನಾವು ನೋಡಿದೀವಿ. ಅದೇ ರೀತಿ ಇಲ್ಲೂ ಸಹ 18 ಮೆಟ್ಟಿಲುಗಳನ್ನ ನೋಡಬಹುದು ನಾವು ಮುಂಭಾಗದಲ್ಲೇನೆ. ಆರಂಭದಲ್ಲಿ ಹೊರಗಡೆ ವೈಭವವನ್ನ ನಾವು ನೋಡಿದ್ವಿ. ಎಂಟ್ರೆನ್ಸ್ ಅಲ್ಲಿ 18 ಪಡಿ ಮೆಟ್ಟಿಲುಗಳು ಹೇಗಿತ್ತು ಅಂತ. ಈಗ ಒಳಗಡೆ ಹೋಗಿ ನೋಡೋಣ ಬನ್ನಿ, ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದ್ದಾರೆ, ಏನೆಲ್ಲ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾರೆ ಈ ದಿನ ಅಂತ. ನೋಡಿ, ತರಕಾರಿಗಳಿಂದ, ಹಣ್ಣುಗಳಿಂದ ಅಲಂಕಾರ ಮಾಡಿ, ಹೂವಿನಿಂದ ಅಲಂಕಾರ ಮಾಡಿದ್ದಾರೆ. ಥೇಟ್ ಇದು ನೋಡ್ಲಿಕ್ಕೆ ನಮ್ಮ ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೇಗಿದೆ
ಅದೇ ರೀತಿನೇ ಕಾಣುತ್ತೆ ನೋಡೋದಕ್ಕೆ. ಪದ್ಮಾವತಿ ತಾಯಿ ಹಾಗೆ ಶ್ರೀನಿವಾಸ್ ಅವರು, ವೆಂಕಟೇಶ್ವರ ಸ್ವಾಮಿ, ಹೀಗೆ ಹಲವಾರು ದೇವರುಗಳನ್ನ ಇಲ್ಲಿ ಇರಿಸಿ ಒಕ್ಕು ಅಲಂಕಾರ ಮಾಡಿದ್ದಾರೆ ನೋಡಿ. ಈ ಸ್ತಂಭಗಳನ್ನ ಕೂಡ ನಾವು ನೋಡಬಹುದು. ಶಿವ ಪಾರ್ವತಿ ಎಲ್ಲಾ ದೇವರುಗಳು ಇಲ್ಲೇ ಕಾಣಬಹುದು, ಕಾಣ ಸಿಗ್ತಾ ಇದೆ ನಮಗೆ. ನಮ್ಮ ಶಬರಿಮಲೆ ತರದ ಶಬರಿಮಲೆ ರೀತಿಯ ಚಿಕ್ಕಬಳ್ಳಾಪುರದಲ್ಲಿನ ದೇವಸ್ಥಾನದಲ್ಲಿ ನಮಗೆ ಈ ದಿನ ಕಾಣ ಸಿಗ್ತಾ ಇರೋದು ಇಂತಹ ವೈಭವ ಉಳ್ಳ ಸಂಭ್ರಮಯುಕ್ತ ವಾತಾವರಣ ಈ ದಿನ ನಮಗೆ ಕಾಣಿಸ್ತಾ ಇದೆ. ನೋಡಬಹುದು, ನಾವೆಲ್ಲ ಓಡಾಡ್ತಾ ಇದೀವಿ, ಅಲ್ಲಿ ಎಲ್ಲಾ ಕಡೆ ಕೂಡ ನಾವು ಅಲಂಕಾರವನ್ನ ಕಾಣಬಹುದು ದೇವಸ್ಥಾನದಲ್ಲಿ. ನೋಡಿ, ಇನ್ನೂ ಇಲ್ಲಿ ಅಲಂಕಾರದ ಕಾರ್ಯಕ್ರಮಗಳು ನಡೀತಾನೆ ಇದೆ. ಇನ್ನೂ ಅಲಂಕಾರವನ್ನ ಮಾಡ್ತಾನೆ ಇದ್ದಾರೆ. ಸರಿ, ಎಷ್ಟು ದಿನದಿಂದ ಈ ಅಲಂಕಾರವನ್ನ ಮಾಡ್ತಾ ಇದ್ದೀರಾ ಇಲ್ಲಿ ಅಂತ? 6 ಡೇಸ್ ಇಂದ. ದಿನ ಒಂದೊಂದು ಅಲಂಕಾರ ಇರುತ್ತಾ? ಇಲ್ಲ, ಒಂದೇ ಸಿಕ್ಕಿ ನಾವು 6 ಡೇಸ್ ಇಂದ ಎಲ್ಲ ಸ್ಟಡಿ ಮಾಡ್ಕೊಂಡು ರೆಡಿ ಮಾಡ್ತೀವಿ. ಹೌದಾ ಸರ್, ಎಲ್ಲ ವ್ಯವಸ್ಥೆ ಆಯ್ತಾ? ಇನ್ನು ಎಷ್ಟು ಪೂರ್ತಿ ಆಗ್ಬೇಕು? ಫೈನಲ್ ಆಗುತ್ತೆ. ಎಷ್ಟು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದ್ದೀರಾ ಸರ್ ಇಲ್ಲಿ ಅಲಂಕಾರ ನೀವು? ಒಂದು 15 ವರ್ಷದಿಂದ ಮಾಡ್ತಾ ಇದ್ದೀವಿ. 15 ವರ್ಷದಿಂದ ಮಾಡ್ತಾ ಇದ್ದೀರಿ. ಎಲ್ಲಾ ವರ್ಷಕ್ಕಿಂತ ವಿಭಿನ್ನವಾಗಿ ಈ ವರ್ಷ ಏನಾದ್ರು ಹೊಸದು ಆತರ ಏನಾದ್ರು ಇದೆಯಾ? ಒಂದೊಂದು ವರ್ಷ ಒಂದೊಂದ್ ತರ ಡಿಸೈನ್ ಚೇಂಜ್ ಮಾಡ್ತೀವಿ. ಈ ವರ್ಷ ಮಾಡಿದ್ರೆ ನೆಕ್ಸ್ಟ್ ಇಯರ್ ನಾವೇನು ಮಾಡಲ್ಲ, ಎಲ್ಲ ಚೇಂಜಸ್ ಮಾಡ್ತಾನೆ. ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತೀರಾ ನೀವು? ಈ 3 ದಿನಗಳ ಸಂಭ್ರಮ ಕಾರ್ಯಕ್ರಮಗಳು ಏನೇನಿದೆ ಅದ್ರ ಬಗ್ಗೆ ಏನಾದ್ರು ಒಂಚೂರು ಹೇಳ್ತೀರಾ? ಅಯ್ಯಪ್ಪ ಸ್ವಾಮಿಯನ್ನು ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ. ಹೌದು, ಇತ್ತ ಸಂಕ್ರಾಂತಿ ಸಡಗರ, ಅತ್ತ ಶಬರಿಮಲೆ ಮಕರ ಜ್ಯೋತಿಯ ಭಕ್ತಿ, ಈ ಎರಡು ಮೇಳೈಸಿ ಚಿಕ್ಕಬಳ್ಳಾಪುರದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಆಧ್ಯಾತ್ಮಿಕ ಲೋಕವೇ ಸೃಷ್ಟಿಯಾಗಿದೆ. ನೀವು ಕೂಡ ಈ ಸುಂದರ ಹಣ್ಣುಗಳ ಅಲಂಕಾರವನ್ನ ಕಣ್ತುಂಬಿಕೊಳ್ಬೇಕು ಅಂದ್ರೆ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಬಾಲು, ಸುಮನ್ ಟಿವಿ, ಚಿಕ್ಕಬಳ್ಳಾಪುರ.